ವಾಸುಕಿ ರಾಘವೇಂದ್ರ ಹಾಗೂ ಶ್ರೀಯುತ ವಿಜಯ್ ರಾಘವೇಂದ್ರ ಅಂತ ಅಣ್ಣ ತಮ್ಮಂದಿರು ಇವತ್ತು ಕಾರಣಾಂತರದಿಂದ ಅವರು ಬರ್ಲಿಕ್ಕಾಗಲಿಲ್ಲ, ಬರ್ತೇವೆ ಅಂತ ಹೇಳಿದ್ರು. ನಾನು ಈ ಭವನವನ್ನ ನಿರ್ಮಾಣ ಸ್ವಾಮಿಗಳು ಮಾಡ್ತಾ ಇದ್ದಾರೆ ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡಾಗ, ಅವರಲ್ಲಿ ಕೇಳಿಕೊಂಡಾಗ ಅವರು ನಾನು ಒಂದು ವಾರ ಬಿಟ್ಟು ಫೋನ್ ಮಾಡ್ತೀನಿ ಅಂತಂದ್ರು. ಸರಿಯಾಗಿ ನಾನು ಸ್ವಾಮಿಗಳ ಸನ್ನಿಧಾನದಲ್ಲಿ ನರಕ ಚತುರ್ದಶಿ ಕುಂಭಕೋಣದಲ್ಲಿದ್ದೆ. ಅವತ್ತು ಫೋನ್ ಮಾಡಿ ನಾನು ಒಂದು ಪೂರ್ಣ ಮಹಡಿಗೆ ಆಗುವಷ್ಟು 40 ಲಕ್ಷ ರೂಪಾಯಿಗಳನ್ನು ಈ ಮಹಡಿಗೆ ನಾನು ನೀಡ್ತೇನೆ, ನಮಗೇನಿದೆ. ಅವರು ತುಂಬ ಹೇಳಿದರು, ನನಗೆ ನಂಬಲಿಕ್ಕಾಗಲಿಲ್ಲ, ಯಾಕಂದ್ರೆ ನಾನೇ ತಪ್ಪು ಕೇಳಿಸ್ಕೊಂಡಿದ್ದೇನೋ ಏನೋ ಅಂತ ಸ್ವಾಮಿಗಳಿಗೆ ಹೇಳಲಿಕ್ಕೆ ಭಯ. ಮತ್ತೆ ಫೋನ್ ಮಾಡಿದೆ ಅವರಿಗೆ. ಅವರು ಇಲ್ಲ, ನಾನು ಪೂರ್ಣ ಕೊಡ್ತೇನೆ, ನಮಗಿವತ್ತು ದೇವರು ಕೊಟ್ಟಿದ್ದಕ್ಕೆ ಮನೆ ಇದೆ, ನಾವು ಊಟ ಮಾಡಲಿಕ್ಕಿದೆ, ಚೆನ್ನಾಗಿದೆ, ಇನ್ನೂ ಹೆಚ್ಚಿನದನ್ನ ಇಟ್ಕೊಂಡು ಏನು ಮಾಡಲಿ, ನಾನು ಸ್ವಾಮಿಗಳಿಗೆ ಸಮರ್ಪಣೆ ಮಾಡ್ತೇವೆ ಅಂತ ಹೇಳಿ ಅವರಿಬ್ಬರು ಮಕ್ಕಳು, ತಂದೆ ಅವರೆಲ್ಲರೂ ಸೇರಿ ಸುಮಾರು 40 ಲಕ್ಷ ರೂಪಾಯಿಗಳನ್ನು ಈ ವಿದ್ಯಾರ್ಥಿ ಭವನದ ಒಂದು ಮಹಡಿಯ, ಹೆಚ್ಚು ಕಮ್ಮಿ ಒಂದು ಮಹಡಿಯ ಪೂರ್ಣ ನಿರ್ಮಾಣಕ್ಕಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ನಂತರದಲ್ಲಿ ಮುಂದಿನ ತಿಂಗಳು ಅದನ್ನು ಸಮರ್ಪಣೆ ಮಾಡ್ತಾರೆ. ಅವರಿಗೆ ಮಹಾಸ್ವಾಮಿಗಳವರು ಪರಿಪೂರ್ಣ ಅನುಗ್ರಹವನ್ನು ಮಾಡಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಅವರಿಗೆ ನೀಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮ್ಮ ಇನ್ನೊಬ್ಬ ಶ್ರೀಮಠದ ಭಕ್ತರಾದಂತಹ ನಮ್ಮ ಧನ್ವಂತರಿಯ ಭಕ್ತರು ಅಂತ ಹೇಳಬೇಕು, ನಮ್ಮ ಶ್ರೀಯುತ ರಾಮಚಂದ್ರಾಚಾರ್ಯ ಹೊನ್ನಾಳಿಯವರು. ಅವರು ಅವರ ಮನೆಯವರಿಗೆ ಸ್ವಲ್ಪ ಅನಾರೋಗ್ಯದ ತೊಂದರೆ ಇತ್ತು. ಸುಮಾರು 3-4 ವರ್ಷದ ಹಿಂದೆ, 2 ವರ್ಷ ಅಂತ ಅನಿಸುತ್ತೆ, 2 ವರ್ಷದ ಹಿಂದೆ ಅವರಿಗೆ ಕ್ಯಾನ್ಸರಿನ ತೊಂದರೆ ಇತ್ತು, ಹಾರ್ಟಿನ ತೊಂದರೆ ಇತ್ತು, ಕ್ಷಮಿಸಬೇಕು, ತೊಂದರೆ ಇತ್ತು. ತುಂಬ ಕಷ್ಟದ ಪ್ರಸಂಗ ಇತ್ತು. ಪರಮ ಪೂಜ್ಯ ಕೂಡಲಿ ಸ್ವಾಮಿಗಳವರು, ಅವರು ಮೊದಲಿನಿಂದ ಅವರಿಗೆ ತುಂಬ ವಿಶೇಷವಾದ ಪರಿಚಯ. ಮನೆಗೆ ಹೋದಾಗ ಅವರ ದುಃಖವನ್ನ ಸ್ವಾಮಿಗಳವರ ಮುಂದೆ ಕೇಳಿಕೊಂಡಾಗ ಅವರು ಹೇಳಿದ್ರಂತೆ, ಸತ್ಯಾತ್ಮ ತೀರ್ಥರು ಮೈಸೂರಿನಲ್ಲಿ ಧನ್ವಂತರಿ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅಲ್ಲಿ ಹೋಗಿ ಸೇವೆ ಮಾಡ್ರಿ, ನಿಮಗೆಲ್ಲ ಒಳ್ಳೇದಾಗತ್ತೆ ಅಂತ. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಬಂದರು, ಒಂದು ಭಾನುವಾರ ಕ್ಷೀರಾಭಿಷೇಕ ಸೇವೆಯನ್ನು ಮಾಡಿಸಿ ಸ್ವಲ್ಪ ದಿವಸಕ್ಕೆ ಅವರು ಫೋನ್ ಮಾಡಿ ಹೇಳಿದರು, ನಮ್ಮ ಮನೆಯವರಿಗೆ ಪೂರ್ಣ ಆರಾಮಾಗಿದೆ, ಈಗೆಲ್ಲ ಅವರು ಪೂರ್ಣ ಆರೋಗ್ಯದಿಂದ ಇದ್ದಾರೆ, ದೇವರಿಗೆ ಒಂದು ವಿಶೇಷ ಸೇವೆ ಮಾಡ್ತೇನೆ ಅಂತ. ಇವತ್ತು ನಾವು ಭಾನುವಾರ ದೇವರಿಗೆ ಅಭಿಷೇಕ ಮಾಡುವಾಗ ಒಂದು ಬೆಳ್ಳಿಯ ಗಂಗಾಳವನ್ನು ನೋಡ್ತೇವೆ. ಸುಮಾರು 60 ಲೀಟರ್ ಹಾಲು ಹಿಡಿಸುವಷ್ಟು ದೊಡ್ಡ ಗಂಗಾಳ ಇದೆ. ಅದನ್ನ ಅವರು ಪೂರ್ಣವಾಗಿ ನಿರ್ಮಾಣ ಮಾಡಿ ಧನ್ವಂತರಿ ದೇವರಿಗೆ ಸಮರ್ಪಣೆಯನ್ನ ಮಾಡಿದ್ದಾರೆ. ಈ ಒಂದು ಭವನದ ನಿರ್ಮಾಣದ ಪ್ರಸಂಗದಲ್ಲಿ ನಾನು ಸುಮ್ಮನೆ ಅವರು ಆಗಾಗ ಫೋನ್ ಮಾಡ್ತಿರ್ತಾರೆ, ಮಾತಾಡ್ತಾ ಇರ್ತೇವೆ, ಇನ್ನೇನು ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರು. ಸುಮ್ಮನೆ ಹೇಳಿದೆ. ಅದೆಲ್ಲ ಕೇಳಿ ಅವರು ಅಲ್ಲಿ ಸುಮಾರು ನಾವು 15 ಕೊಠಡಿಗಳನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ, ಒಂದೊಂದರಲ್ಲಿ 4 ಜನ ವಿದ್ಯಾರ್ಥಿಗಳು ಇರೋ ತರಹ. ಆ ಒಂದು ರೂಮಿನ ಪರಿಪೂರ್ಣವಾದ ಸೇವೆಯನ್ನು 8 ಲಕ್ಷ ರೂಪಾಯಿಗಳನ್ನು ಅವರು ನೀಡ್ತೇನೆ ಅಂತ ಮಹಾಸ್ವಾಮಿಗಳವರಿಗೆ ಸಮರ್ಪಣೆ ಮಾಡ್ತೇನೆ ಅಂತ ಹೇಳಿ ಬಹಳ ವಿಶೇಷವಾದ ಸೇವೆಯನ್ನು ಮಾಡಿದ್ದಾರೆ. ಬನ್ನಿ ಮೇಲೆ ಬರ್ರಿ, ಬೀಗರು ಬರ್ರಿ. ಯಾವಾಗಲೂ ಕೂಡ ವಿಶೇಷವಾದ ಸ್ವಾಮಿಗಳ ಸೇವೆಯನ್ನು ಮಾಡ್ತಾರೆ. ಅವರಿಗೆ, ಅವರ ಕುಟುಂಬಕ್ಕೆ, ಮನೆಯವರಿಗೆ ಸ್ವಾಮಿಗಳು ವಿಶೇಷ ಆಶೀರ್ವಾದವನ್ನು ಮಾಡಿ ಅವರಿಗೆ ಉತ್ತಮವಾದ ಆರೋಗ್ಯ ಆಯುಷ್ಯಗಳನ್ನು ಆಶೀರ್ವದಿಸಬೇಕು ಅಂತ ಮತ್ತೊಬ್ಬರು ನಮ್ಮ ಶ್ರೀಯುತ ಶ್ರೀನಿವಾಸ ಮೂರ್ತಿ ಅಂತ. ಅವರು ನಾನಿವತ್ತು ಪ್ರತ್ಯಕ್ಷವಾಗಿ ಅವರು ನೋಡಿಲ್ಲ, ಈಗ ಅವರೇ ಬಂದು ನನಗೆ ಪರಿಚಯ ಮಾಡಿಕೊಂಡ್ರು. ಆಗಾಗ ದೇವರಿಗೆ ಸೇವೆಯನ್ನು ಕಳಿಸ್ತಾ ಇದ್ರು. ನಾನು ಸುಮ್ಮನೆ ಅವರಿಗೆ ಹೇಳಿದೆ. ಅವರು ನಾನು ಆಗಲೇ ಆಚಾರ್ಯ ಯಾವಾಗ ಅಂತ ತಿಳಿಸ್ರಿ, ನಾನು 1 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರು. ಈಗ ನಿನ್ನೆ ರಾತ್ರಿ ಮೊನ್ನೆ ಫೋನ್ ಮಾಡಿದ್ರು, ನಾನು 5 ಲಕ್ಷ ರೂಪಾಯಿಗಳನ್ನು ಆ ಭವನದ ನಿರ್ಮಾಣಕ್ಕೆ ಸಮರ್ಪಣೆ ಮಾಡ್ತೇನೆ ಅಂತ ಹೇಳಿ ಬಹಳ ವಿಶೇಷವಾದ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಏರಿ ಮನೆತನದವರು. ಹೀಗಾಗಿ ಏರಿ ವೆಂಕಟೇಶಾಚಾರ್ಯರ ಹೆಸರಿನಲ್ಲಿ ಆ ಒಂದು ಭವನದ ನಿರ್ಮಾಣಕ್ಕಾಗಿ ವಿಶೇಷವಾದ ಸೇವೆಯನ್ನು ಅವರು ನೀಡ್ತಾ ಇದ್ದಾರೆ.
ನಮ್ಮ ಅಂಗಡಿ ಮುಗಿದಿರೋದು ಯಾವುದು 8634 ಅವರಿಗೆಲ್ಲ ರಸೀದಿ ಕೊಡಬೇಕು. MQ 8634 8634 ಅಲ್ಲಿ ತೆಗಿಬೇಕು. ಸ್ವಲ್ಪ ತೆಗೆದು ನಮ್ಮ ಇನ್ನೊಬ್ಬ ಭಕ್ತರು ನಮ್ಮ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರು, ಅವರಿಗೆ ತುಂಬ ವಿಶೇಷವಾದಂತಹ ಸೇವೆ ನಮ್ಮ ಶ್ರೀಯುತ DT ಪ್ರಕಾಶ್ ಅವರು ಬಹಳ ಸಂತೋಷದಿಂದ ಈ ಒಂದು ಭವನ ನಿರ್ಮಾಣಕ್ಕಾಗಿ ಅವರು 5 ಲಕ್ಷ ಅಂದಿದ್ದಾರೆ, ನಾನು 8 ಲಕ್ಷ ಮಾಡಿದ್ದೇನೆ. ಒಂದು ಕೊಠಡಿಯ ಪರಿಪೂರ್ಣವಾದ ಸೇವೆಯನ್ನು ಶ್ರೀಯುತ DT ಪ್ರಕಾಶ್ ಅವರು ಮಾಡ್ತಾ ಇದ್ದಾರೆ. ಅವರು ನಮ್ಮ ಎಲ್ಲ ಬ್ರಾಹ್ಮಣ ಸಂಘಗಳ ಅಭಿವೃದ್ಧಿಗಾಗಿ ಹಗಲಿರುಳು ಪರಿಶ್ರಮವನ್ನು ಪಡ್ತಾರೆ. ಈಗ ಮುಂದಿನ ತಿಂಗಳು ಒಂದು 18ನೇ ತಾರೀಕು ದೊಡ್ಡ ಸಮಾವೇಶವನ್ನು ಬೆಂಗಳೂರಿನಲ್ಲಿ ಮಾಡ್ತಾ ಇದೆ. ಅವರಿಗೆ ಗುರುಗಳು ಶ್ರೀಯುತ ಸತ್ಯನಾರಾಯಣ ಅವರು ಬಂದು ನಮ್ಮ ಮೈಸೂರಿನ ಈ ನಮ್ಮ ಉತ್ತರಾದಿ ಮಠದ ವತಿಯಿಂದ ಒಂದು ಬಸ್ಸು ಜನ ಮುಂದಿನ ತಿಂಗಳು ನಡೆಯುವಂತಹ ಸಮ್ಮೇಳನಕ್ಕೆ ಎಲ್ಲರೂ ಬರಬೇಕು ಅಂತ ಅವರು ಆಮಂತ್ರಣ ಕೊಡ್ತಾ ಇದ್ದಾರೆ. ಒಂದೇ ಬಸ್ ಆಗಬಾರದು ಅಂತ ಅವರ ಅಭಿಪ್ರಾಯ ಇದೆ. ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 2 ಲಕ್ಷ ಜನರನ್ನ ಸೇರಿಸುವಂತಹ ಒಂದು ಬ್ರಾಹ್ಮಣರನ್ನ ಒಂದು ಕಡೆ ಸೇರಿಸುವ ಮತ್ತೊಬ್ಬ ನಮ್ಮ ಭಕ್ತರು ಶ್ರೀಯುತ ಅವರು ಹೆಸರು ಹೇಳಬೇಡಿ ಅಂತಾರೆ, ಸೂರ್ಯನಾರಾಯಣ ದಂಪತಿಗಳು. ಅವರು ತುಂಬ ಸೇವೆಯನ್ನು ನಮ್ಮ ಪ್ರಾಣದೇವರ ದೇವಸ್ಥಾನ ಮತ್ತು ನಮ್ಮ ಮಠ ಇರಬಹುದು ಎಲ್ಲ ಕಡೆಯಲ್ಲಿ ವಿಶೇಷವಾದ ಸೇವೆಯನ್ನು ಮಾಡ್ತಾರೆ. ಅವರು ಮಹಾಸ್ವಾಮಿಗಳವರಿಗೆ ಈ ಪ್ರಸಂಗದಲ್ಲಿ 5 ಲಕ್ಷ ರೂಪಾಯಿಗಳನ್ನು ಈ ಭವನ ನಿರ್ಮಾಣದ ಸೇವೆಗಾಗಿ ಅವರು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಚಪ್ಪಾಳೆಯನ್ನು ತಟ್ಟಿದ್ರು ಒಂದು ಪುಣ್ಯ ಇದೆ, ಆದ್ದರಿಂದ ಅವರಿಗೊಂದು ರಘುವೀರವರು ಮತ್ತೆ ಕರೀತಾರೆ. 1498 ಯಾವುದು ಕಾರು. ನಮ್ಮ ಮತ್ತೊಬ್ಬ ಸ್ವಾಮಿಗಳವರ ನಮ್ಮ ಮಠದ ಶಿಷ್ಯರಾದಂತಹ ಶ್ರೀಯುತ ಮಹಿಷಿ ವಾಸುದೇವ ಮೂರ್ತಿಯವರು, ಅವರು ಮಹಿಷಿಯವರು ಮೂಲತಃ. ಅವರು ಈ ಭವನ ನಿರ್ಮಾಣದ ಸೇವೆಗಾಗಿ 5 ಲಕ್ಷ ರೂಪಾಯಿಗಳನ್ನು ಇಲ್ಲಿ ವಿಶೇಷವಾಗಿ ಭವನಕ್ಕಾಗಿ ಸ್ವಾಮಿಗಳವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅವರು ದಂಪತಿಗಳು ಬಂದು ಸಮರ್ಪಣೆ ಮಾಡಿ ಮಂತ್ರಾಕ್ಷತೆಯನ್ನು ಪಡೆಯಬೇಕು. ಒಟ್ಟು 8 ಲಕ್ಷ ರೂಪಾಯಿಗಳನ್ನು ಅವರು ಒಂದು ಕೊಠಡಿಯ ಪೂರ್ಣ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಎಲ್ಲ ಕಡೆ ಅವರು ತುಂಬಾ ದೊಡ್ಡ ಕೆಲಸದಲ್ಲೇನು ಲಕ್ಷಾಂತರ ರೂಪಾಯಿ ಇರೋರಲ್ಲ, ಆದರೆ ತಮಗೇನು ಪೆನ್ಷನ್ ಬರುತ್ತೆ ಅದರಲ್ಲಿ ಸಂಗ್ರಹ ಮಾಡಿಟ್ಟು ಪ್ರತಿ ವರ್ಷ ಅನೇಕ ಕಡೆಗಳಲ್ಲಿ ಸೇವೆಯನ್ನ ಮಾಡ್ತಾರೆ. ಅವರು ಮಹಾಸ್ವಾಮಿಗಳವರಿಗೆ ನಮ್ಮ ಶ್ರೀಮಠದ ಶಿಷ್ಯರಾದಂತಹ ಸ್ವಾಮಿಗಳವರ
ಪ್ರೀತ್ಯಾಸ್ಪದರಾದ ನಮ್ಮ ಮಧುಸೂದನ ಪದಕಿ ಅಂತ ಇದ್ದರು. ಅವರು ಈಗ ಇಲ್ಲ. ಅವರ ಮಗಳು ಹಾಗೂ ಅವರ ಹಳೆಯ ಶ್ರೀಯುತ ಹನುಮಂತ್ ಅವರು 1 ಲಕ್ಷ ರೂಪಾಯಿಗಳನ್ನು ಈ ಭವನ ನಿರ್ಮಾಣದ ಸೇವೆಗಾಗಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ಸ್ವಾಮಿಗಳವರಿಂದ ಫಲವಂತರಾಕ್ಷತೆಯನ್ನು ಪಡೆಯಬೇಕು. ನಮ್ಮ ಶ್ರೀಮಠದ ಶಿಷ್ಯರಾದಂತಹ ಅವರು ಎಲ್ಲ ಮಠಗಳಿಗೂ ಸೇವಕರು. ಬಹಳ ವಿಶೇಷವಾಗಿ ಭವನ ನಿರ್ಮಾಣದ ಸೇವೆಗೆ ಅವರು ಬೆಂಗಳೂರಲ್ಲಿ ಇದ್ದರೂ ಕೂಡ ಅವರು ಮೈಸೂರಿನವರೇ. ಮೈಸೂರವರು ನಾವು ಎಷ್ಟೋ ಕಾರ್ಯಕ್ರಮಕ್ಕೆ ಮಿಸ್ ಮಾಡಬಹುದು, ಒಂದು ಕಾರ್ಯಕ್ರಮಕ್ಕೂ ನಮ್ಮ ಮೈಸೂರಿನ ಮಠದ ಕಾರ್ಯಕ್ರಮವನ್ನು ಬಿಡೋದಿಲ್ಲ. ಶ್ರೀಯುತ ಶ್ರೀಪಾದ್ ಅವರು 1 ಲಕ್ಷ ರೂಪಾಯಿಗಳನ್ನು ಈ ನಿರ್ಮಾಣಕ್ಕಾಗಿ ನೀಡ್ತಾ ಇದ್ದಾರೆ. ಅನೇಕ ಜನ ಈಗಾಗಲೇ ಸಮರ್ಪಣೆ ಮಾಡಿದವರಿದ್ದಾರೆ. ನಮ್ಮ ಶ್ರೀಯುತ ವೆಂಕಟೇಶ್ ಅವರು ಈಗ ಹೊಸದಾಗಿ ಅವರು ನಮ್ಮ ಬೆಂಗಳೂರಿನಿಂದ ಇಲ್ಲಿ ಏಕಾಂತದ ಸಾಧನೆಗಾಗಿ ಇಲ್ಲಿ ಬಂದಿದ್ದಾರೆ. ಅವರು ಈ ಭವನದಕ್ಕಾಗಿ 1 ಲಕ್ಷ ರೂಪಾಯಿಗಳನ್ನು ಅವರು ವಾಗ್ದಾನವನ್ನು ಮಾಡಿದ್ದಾರೆ. ನಂತರದಲ್ಲಿ ಅವರು ಅದನ್ನು ನೀಡುತ್ತಾರೆ. ನಮ್ಮ ಸ್ವಾಮಿಗಳ ಶಿಷ್ಯರಾದಂತಹ ನಮ್ಮ ಉತ್ತರಾದಿ ಮಠದಲ್ಲಿ ಮೊದಲಿನಿಂದಲೂ ಕೂಡ ಇವತ್ತು ನಾವು ಇಷ್ಟು ಚೆನ್ನಾಗಿ ಜನ ಎಲ್ಲ ಇದ್ದೇವೆ, ವೈಭವದಿಂದ ಮಾಡ್ತೇವೆ. ಒಂದು ಕಾಲದಲ್ಲಿ ತುಂಬ ಕಷ್ಟದ ಪ್ರಸಂಗ. ಆಗ ಸ್ವಾಮಿಗಳ ಶಿಷ್ಯರಾಗಿ ಮುಂದೆ ನಿಂತುಕೊಂಡು ವಿಶೇಷವಾಗಿ ಶ್ರೀಮಠದ ಸಾಮಾನು ತೆಗೆದುಕೊಂಡು ಬಂದು ಗುರುಗಳ ಆರಾಧನೆಯನ್ನ ಮಾಡಿ ಹೋಗಬೇಕು. ಅಂತಹ ಪ್ರಸಂಗದಲ್ಲಿ ಬಹಳ ವಿಶೇಷವಾದಂತಹ ಸೇವೆಯನ್ನು ಅವರು ಮಾಡಿದ್ದಾರೆ. ಅವರ ಮಕ್ಕಳು ಶ್ರೀಯುತ ಶ್ರೀನಾಥ ಹಾಗೂ ಧನಂಜಯ ಅವರು ಮೊನ್ನೆ ಅವರ ತಾಯಿಯವರು ಗತಿಸಿದ್ದಾರೆ. ಅವರ ಶ್ರೀಯುತ ರಾಮಚಂದ್ರ ಪುರಾಣಿಕ್ ಅವರು ಸ್ವಲ್ಪ ಕೂತ್ ನಿಂತು ಹತ್ತು ಕೊಡು. ಸತ್ಯ ಸಂಕಲ್ಪ ತೀರ್ಥರ ಭಕ್ತರು ಇನ್ನೊಬ್ಬರಿದ್ದಾರೆ. ಅವರು ಅಷ್ಟೇ. ಅವರು ಮೊದಲು ಹೇಳಿದವರು ಬೆಳಗ್ಗೆ ಬಂದು ಹೋಗೋರು, ಇವರು ಮಧ್ಯಾಹ್ನ ಬಂದು ಹೋಗೋರು. ಹೀಗಾಗಿ ಇಬ್ಬರು ನಮಗೆ ಭೇಟಿ ಆಗೋದು ಕಷ್ಟ. ನಮ್ಮ ಶ್ರೀಯುತ ಕೃಷ್ಣ ಅವರು ಇವತ್ತು ನೀವು ಎಲ್ಲರಿಗೂ ಅವರ ಪರಿಚಯ ಹೇಳಬೇಕು ಅಂದರೆ, ಮದ್ದೂರಿನ ಆಂಜನೇಯ ದೇವಸ್ಥಾನದ ಹಿಂದೆ ತುಂಬ ದಾಸರ ಪ್ರತಿಮೆಗಳು, ಅಲ್ಲಿ ಸಮಗ್ರವಾದಂತಹ ಭಗವದ್ಗೀತೆಯನ್ನು ಕೆತ್ತಿದ್ದನ್ನೆಲ್ಲ ನೋಡ್ತೀರಿ. ಅದರ ಯಜಮಾನರು ಶ್ರೀಯುತ ಕೃಷ್ಣ ಅವರು. ಅವರೊಂದೇನೋ ವಿಶೇಷ ಸಂಕಲ್ಪ, ದೇವರ ಅನುಗ್ರಹದಿಂದ ಅವರ ಮನೆಯಲ್ಲಿಯೋ ದೇವಸ್ಥಾನದಲ್ಲಿಯೋ ಒಂದು ಕಲ್ಲನ್ನ ಸರಿಸಬೇಕು, ಇಡಬೇಕು ಅಂದರೆ ಸತ್ಯ ಸಂಕಲ್ಪನ ಮುಂದೆ ಕಾಯಿ ಇಡದೆ ಯಾವ ಕೆಲಸವನ್ನು ಮಾಡೋದಿಲ್ಲ. ಅವ್ರು ಹೇಳ್ತಾರೆ, ನಾ ದರ್ಶನ ಮಾಡಿಕೊಂಡು ಹೋದ ಕೆಲಸ ಇವತ್ತಿನವರೆಗೂ ಯಾವುದೂ ಕೂಡ ಅಂದ್ರೆ ಅಲ್ಲೇನು ಭಕ್ತರು ಕೊಡೋರು ಇರೋದಿಲ್ಲ. ಸ್ವಯಂ ಅವರೇ ಮನೆಯಿಂದ ಹಣ ಹಾಕಿ ತುಂಬಾ ಅಭಿವೃದ್ಧಿಯನ್ನ ದೇವಸ್ಥಾನವನ್ನ ಮಾಡಿದ್ದಾರೆ. ಅವರು ಈ ಪ್ರಸಂಗದಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಶ್ರೀಯುತ ರಾಮಚಂದ್ರ ಪುರಾಣಿಕ್ ಅವರು 1 ಲಕ್ಷ ರೂಪಾಯಿಗಳನ್ನ ಈ ಪ್ರಸಂಗದಲ್ಲಿ ಅವರು ವಾಗ್ದಾನವನ್ನ ಮಾಡಿ ಗುರುಗಳಿಂದ ಅನುಗ್ರಹವನ್ನು ಪಡಿತಾ ಇದ್ದಾರೆ. ಶ್ರೀಯುತ ಶ್ರೀನಿವಾಸ್ ದಂಪತಿಗಳು ಅವರು 2 ಲಕ್ಷ ರೂಪಾಯಿಗಳನ್ನ ಈ ಕಟ್ಟಡದ ನಿರ್ಮಾಣಕ್ಕಾಗಿ ವಿಶೇಷವಾದ ಸೇವೆಯನ್ನ ಮಾಡ್ತಾ ಇದ್ದಾರೆ.
ನಮ್ಮ ಶ್ರೀಮಠದ ಮತ್ತೊಬ್ಬ ಭಕ್ತರಾದಂತಹ ಶ್ರೀಯುತ ರಮೇಶ್ ನಾಯಕ್ ಅವರು ಅವರ ಪರಿವಾರದ ಕಡೆಯಿಂದ 2 ಲಕ್ಷ ರೂಪಾಯಿಗಳನ್ನು ಈ ಭವನ ನಿರ್ಮಾಣದ ಸೇವೆಗೆ ಅವರು ತಾವು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಮಿತ್ ಅವರು, ಶ್ರೀಯುತ ಅಮಿತ್ ಅವರು, ಅವರ ಹಿರಿಯ ಮಗ ಅನೂಪ್ ಅವರು ಊರಲ್ಲಿ ಇಲ್ಲ. ಅಮಿತ್ ಅವರು ಬಂದಿಸ್ಕೋಬೇಕು. ನಮ್ಮ ಸ್ವಾಮಿಗಳ ಮಠದ ಅಚ್ಚಿನ್ನ ಭಕ್ತರಾದಂತಹ ನಮ್ಮ ಹೊಳೆನರಸೀಪುರದ ವಿಶೇಷವಲ್ಲಿ ಸೇವೆಯನ್ನ ಮಾಡ್ತಾ ಇದ್ರು ಶ್ರೀಯುತ ವಿಷ್ಣುಪಾದಾಚಾರ್ಯರು. ಅವರ ಮಗ ಶ್ರೀಯುತ ಶ್ರೇಯಸ್ ಅವರು ಈ ಸದ್ಯಕ್ಕೆ 1 ಲಕ್ಷ ರೂಪಾಯಿಗಳನ್ನ ಈಗ ಭೂಮಿ ಪೂಜೆಯ ಕಾರ್ಯಕ್ರಮಕ್ಕಾಗಿ ಅವರು ನೀಡ್ತಾ ಇದ್ದಾರೆ. ಅವರೇ ಹೇಳಿದ್ದಾರೆ, ಹೆಚ್ಚು ಇದರಲ್ಲಿ ಸ್ಟೀಲ್ ಏನ್ ಬೇಕಾಗತ್ತೆ ಅದನ್ನ ಒಂದು 50 ಭಾಗದಷ್ಟು ನಾನು ಬೇರೆ ಬೇರೆಯವರ ಕಡೆಯಿಂದ ಮಾಡಿಸಿ ಸೇವೆಯನ್ನು ಮಾಡ್ತೇನೆ ಅಂತ ಅವರು ಈ ಕಮಿಟಿಯಲ್ಲಿಯೂ ಕೂಡ ಸದಸ್ಯರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಗುರುಗಳು ಆಶೀರ್ವಾದವನ್ನು ಮಾಡ್ತಾರೆ. ಶ್ರೀಯುತ ಶ್ರೀನಿವಾಸ್ ಅವರು ವಿಶೇಷವಾಗಿ ಸ್ವಾಮಿಗಳ ಮಠದ ಸೇವೆಯನ್ನು ಮಾಡ್ತಾರೆ. ಅವರು 8 ಲಕ್ಷ ರೂಪಾಯಿಗಳನ್ನ ಒಂದು ಕೊಠಡಿಯ ಪೂರ್ಣ ಸೇವೆಯನ್ನ ಅವರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಇಲ್ಲಿ 1 ಲಕ್ಷ ರೂಪಾಯಿಯನ್ನ ಸಮರ್ಪಣೆ ಮಾಡಿದ್ದಾರೆ. ನಂತರದಲ್ಲಿ ಉಳಿದ ಪೂರ್ಣ ಒಂದು ರೂಮಿನ ಸೇವೆಯನ್ನ ಮಾಡ್ತಾ ಇದ್ದಾರೆ. ಶ್ರೀಯುತ ಕೃಷ್ಣಮೂರ್ತಿಯವರು 1 ಲಕ್ಷ ರೂಪಾಯಿಗಳನ್ನ ನೀಡ್ತಾ ಇದ್ದಾರೆ. ಅವರು ಬಂದು ಮಂತ್ರಾಕ್ಷತೆ, ವೆಂಕಟೇಶ್ ಮೂರ್ತಿ ಅವರು ಮಂತ್ರಾಕ್ಷತೆ ಬನ್ನಿ. ನಮ್ಮ ಜಯಲಕ್ಷ್ಮೀಪುರಂ ಮಠದ ಸದಸ್ಯರಾದಂತಹ ಶ್ರೀಯುತ ವೆಂಕಟೇಶ್ ಮೂರ್ತಿ ಅವರು ಈ ಪ್ರಸಂಗದಲ್ಲಿ ಆಗಮಿಸಿದ್ದಾರೆ. ಬಂದು ಮಂತ್ರಾಕ್ಷತೆಯನ್ನು ಪಡಿಬೇಕು. ಗಲಾಟೆ 1 ಲಕ್ಷ ರೂಪಾಯಿಗಳನ್ನ ಕೃಷ್ಣಮೂರ್ತಿಯವರು ಶ್ರೀಯುತ ಪ್ರಸಾದ್ ಅವರು ಶ್ರೀಯುತ ಬಾಲಾಜಿಯವರು ಅಂತ ಬಹಳ ಪ್ರಸಿದ್ಧರು, ಸಾತ್ವಿಕರು. ಬಹಳ ವಿಶೇಷವಾಗಿ ಮನೆಯಲ್ಲಿ ಬಾಲಕೃಷ್ಣ ಅವರು ಬಹಳ ವಿಶೇಷವಾದ ದೇವರ ಗುರುಗಳ ಆರಾಧನೆಯನ್ನು ಮಾಡುವವರು. ಅವರೀಗ 1 ವರ್ಷ 1 ತಿಂಗಳಾಯಿತು ಗತಿಸಿ. ಅವರ ತಂದೆಯವರ ಹೆಸರಿನಲ್ಲಿ 8 ಲಕ್ಷ ರೂಪಾಯಿಗಳನ್ನು ಒಂದು ರೂಮಿನ ಪೂರ್ಣವಾದ ಸೇವೆಯನ್ನು ಅವರು ನಂತರದಲ್ಲಿ ನೀಡ್ತಾರೆ. ಈಗ ಕಾಣಿಕೆಯನ್ನು ಸಾಂಕೇತಿಕವಾಗಿ ನೀಡಿದ್ದಾರೆ. ಅವರ ತಂದೆಯವರಿಗೆ ವಿಶೇಷವಾದ ಸದ್ಗತಿಯಾಗಲಿ, ಅವರ ಪರಿವಾರಕ್ಕೆ ಎಲ್ಲರಿಗೂ ದೇವರು ಗುರುಗಳು ವಿಶೇಷ ಅನುಗ್ರಹ ಮಾಡಲಿ ಅಂತ ನಮ್ಮ ಈ ಕಮಿಟಿಯ ಟ್ರಸ್ಟಿ ಆದಂತಹ ಒಬ್ಬರು ನಮ್ಮ ಶ್ರೀಯುತ ವೇಣುಗೋಪಾಲ್ ರಾವ್ ಅವರು ಕೂಡ ಈ ನಿರ್ಮಾಣಕ್ಕೆ 1 ಲಕ್ಷ ರೂಪಾಯಿಗಳನ್ನು ಸೇವಾ ರೂಪದಲ್ಲಿ ಅವರು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಮತ್ತೊಬ್ಬ ಸ್ವಾಮಿಗಳವರ ಶಿಷ್ಯರಾದಂತಹ ಸ್ವಾಮಿಗಳ ಭಕ್ತರಾದಂತಹ ಶ್ರೀಯುತ ಪ್ರಹರ್ಷ ದಂಪತಿಗಳು ಅವರು ತುಂಬ ಸೇವೆಯನ್ನು ಎಷ್ಟು ಸೇವೆ ಮಾಡ್ತಾರೆ ಅಂದರೆ ಅವರು ಯಾವುದರಲ್ಲಿಯೂ ಕೂಡ ಮುಂದೆ ಬರಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ತುಂಬಾ ಸೇವೆಯನ್ನು ಮಾಡ್ತಾರೆ. ಸುಮ್ಮನೆ ನಾನು ಹೀಗೊಂದು ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ ಅಂತ 2 ತಿಂಗಳು ಮುಂಚೆ ಹೇಳಿದ್ದೆ ಅವರಿಗೆ. ಹೇಳಿದ ಕೂಡಲೇ ತಕ್ಷಣ ಬಂದು ಮನೆಗೆ ಹೋದ್ರು. ಆಯ್ತು ಅಂತ ಹೋದ ಕೂಡಲೇ ನನಗೊಂದು ಸ್ಕ್ರೀನ್ ಶಾಟ್ ಕಳಿಸಿದರು. 2 ಲಕ್ಷ ರೂಪಾಯಿಗಳನ್ನ ಈ ಭವನ ನಿರ್ಮಾಣಕ್ಕಾಗಿ ಅವರು ಸಮರ್ಪಣೆಯನ್ನು ಮಾಡಿದ್ದಾರೆ. ನಮ್ಮ ಕೃಷ್ಣಮೂರ್ತಿಪುರಂನವರಿಗೆ ತುಂಬಾ ಪರಿಚಿತರು. ನಮ್ಮ ಡಾಕ್ಟರ್ ಸುಧಾರಾವ್ ಅಂತ ಡಾಕ್ಟರ್ ಅವರು ಎಲ್ಲ ಪರಿಚಿತರು. ಹಳೆಯ ಕಾಲದಲ್ಲಿ ಎಲ್ಲರಿಗೂ ಇಲ್ಲಿ ಪರಿಚಿತರು. ಅವರ ಮಗ ಶ್ರೀಯುತ ಪ್ರಹರ್ಷ ಅವರು
ಅವರು ವಿಶೇಷವಾದ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ಗುರುಗಳ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದೇ ಪ್ರಸಂಗದಲ್ಲಿ ನಾವಿಷ್ಟೆಲ್ಲ ಮಾಡಲಿಕ್ಕೆ ಸಿದ್ಧರಾಗುವುದಕ್ಕೆ ಕಾರಣ, ನಮಗೆ ಧೈರ್ಯ ಬರುವುದಕ್ಕೆ ಕಾರಣ ಏನು ಅಂದರೆ ಅದು ಈ ಒಂದು ಜಾಗ ರೆಡಿ ಇದ್ದದ್ದಕ್ಕೆ ಕಟ್ಟಬೇಕು ಅನ್ನುವ ವಿಚಾರ ಬಂತು. ಅದನ್ನ ಇಲ್ಲಿ ನಮಗೆ ಉದಾರ ಹಸ್ತದಿಂದ ನೀಡಿ ಸೇವೆಯನ್ನು ಮಾಡಿದವರು ಶ್ರೀಯುತ ಅಗರ ವಾಸುದೇವ ರಾವ್ ಅಂತ ಅವರು. ಆ ಅಗರ ವಾಸುದೇವ ರಾವ್ ಅವರು ನಮ್ಮ ಸತ್ಯಜ್ಞಾನಾಚಾರ್ಯರಿಗೆ ಪರಿಚಿತರು. ಅವರು ವಿಶೇಷವಾಗಿ ಈ ಒಂದು ಭವನವನ್ನ, ಅವರ ಬಗ್ಗೆ ದೊಡ್ಡ ಪರಿಚಯ ಇದೆ, ಅದನ್ನೆಲ್ಲ ಕೊಟ್ಟಿದ್ದಾರೆ. ನಾನು ತುಂಬ ವರ್ಷದಿಂದ ಹುಡುಕ್ತಾ ಇದ್ದೆ ಇದನ್ನು ಕೊಟ್ಟವ್ರು ಯಾರು ಅಂತ. ನಾನು ಬರೋದಕ್ಕಿಂತ ಮುಂಚೆ ಕೊಟ್ಟಿದ್ದಿದ್ದು. ಆಗ ನಿನ್ನೆ ನಾನು ಭೂಮಿ ಪೂಜೆ ಅಂತ ಎಲ್ಲೋ ಹಾಕಿದ್ದನ್ನ ಸ್ಟೇಟಸ್ ಅಲ್ಲಿ ನೋಡಿ ಅವರು ಮಠಕ್ಕೆ ಬಂದು ನಮ್ಮ ತಾತನೇ ಈ ಭೂಮಿಯನ್ನು ಕೊಟ್ಟಿದ್ದು, ನೀವು ತುಂಬಾ ಸಾರ್ಥಕ ಮಾಡ್ತಾ ಇದ್ದಾರೆ ಸ್ವಾಮಿಗಳವರು ಅಂತ ಹೇಳಿ ವಿಶೇಷ ಸಂತೋಷವನ್ನ ಪಟ್ಟು ಶ್ರೀಯುತ ಅವರು ಈ ಪ್ರಸಂಗದಲ್ಲಿ ಅವರು ಯಥಾಶಕ್ತಿಯಾಗಿ ಬಹಳ ವಿಶೇಷವಾಗಿ 10,000 ರೂಪಾಯಿಗಳನ್ನು ಮೊದಲು ನಿನ್ನೆ ಅವರು ನೀಡಿ ಅದಕ್ಕಾಗಿ ಜಾಗವನ್ನು ಕೊಡುವುದು ಮಾತ್ರವಲ್ಲದೆ ಭವನ ನಿರ್ಮಾಣಕ್ಕೂ ವಿಶೇಷವಾದ ಸೇವೆಯನ್ನು ಅವರು ಮಾಡಿದ್ದಾರೆ. ನಾನು ಅವರ ಪರಿವಾರದ, ಅವರ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಮೊನ್ನೆ ದೂರವಾಣಿಯ ಮೂಲಕ ತಿಳಿಸಿದಾಗ ಬಹಳ ಸಂತೋಷದಿಂದ ನಮ್ಮ ತಾತ ಇಷ್ಟೆಲ್ಲ ಮಾಡಿದ್ದಕ್ಕೆ ಸಾರ್ಥಕವಾಯಿತು ಅಂತ ಹೇಳಿ ಅವರು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ವಿಶೇಷವಾಗಿ ಗುರುಗಳ ಅನುಗ್ರಹವಾಗಲಿ ಅಂತ. ಮತ್ತೆ ಯಾರಾದರೂ ನೀಡೋದಾಗಿದ್ರೆ ಹೇಳಬಹುದು, ಇಲ್ಲಾಂದ್ರೆ ನಂತರದಲ್ಲಿ ಶ್ರೀಯುತ ಅರವಿಂದ ದೇಶಪಾಂಡೆ ಅವರು, ಅವರ ಮಕ್ಕಳು ಎಲ್ಲರೂ ಸೇರಿ ನಮ್ಮ ಸೋನೋಪಂತರ ಅಳಿಯಂದರು ಅರವಿಂದ ದೇಶಪಾಂಡೆ ಅವರು ಒಂದು ಕೊಠಡಿಯ 8 ಲಕ್ಷ ರೂಪಾಯಿಗಳನ್ನ ಅವರು ಪರಿಪೂರ್ಣವಾಗಿ ಅದಕ್ಕಾಗಿ ಸೇವೆಯನ್ನ ನೀಡ್ತಾ ಇದ್ದಾರೆ. ನಾನು ಮಠಕ್ಕೆ ಬಂದಾಗ ಸುಮ್ಮನೆ ಅವ್ರಿಗೆ ಹೇಳಿದೆ ಹೀಗಿದೆ ಅಂತ, ನಿಮ್ಮ ಮಕ್ಕಳಿಗೆ ಹೇಳ್ರಿ ಅಂತ. ಸಾಮಾನ್ಯ ಹೇಳಿದ ಕೂಡಲೇ ಆಯಿತು ವಿಚಾರ ಮಾಡ್ತೀವಿ ಅಂತ ಹೋಗ್ತಿರ್ತಾರೆ. ಅಲ್ಲೇ ಚೇರ್ ಮೇಲೆ ಕುತ್ಕೊಂಡು ಒಂದು ಮೆಸೇಜ್ ಟೈಪ್ ಮಾಡಿ ಅವ್ರ ಮಕ್ಕಳಿಗೆ ಬೇರೆ ಕಡೆ ಇರ್ತಾರೆ ಅವರು, ಅವ್ರಿಗೆ ಕಳಿಸಿದ್ರು. ತಕ್ಷಣ ಬಂದು ಹೇಳಿದ್ರು, ನಾನು ನಮ್ಮ ಎಲ್ಲ ಪರಿವಾರದವರು ಸೇರಿಕೊಂಡು 8 ಲಕ್ಷ ರೂಪಾಯಿಗಳನ್ನು ಒಂದು ರೂಮಿಗೆ ಆಗುವ ಸೇವೆಯನ್ನು ನಾನು ಮಾಡ್ತೇನೆ ಅಂತ ಅವರು ವಿಶೇಷವಾಗಿ ಗುರುಗಳ ಮುಂದೆ ಸಂಕಲ್ಪವನ್ನ ಶ್ರೀಮತಿ ವಿಜಯ ಸುರಭಿ ಅವರು 10,000 ರೂಪಾಯಿಗಳನ್ನು ಈ ಭವನ ನಿರ್ಮಾಣದ ಸೇವೆಗಾಗಿ ಗುರುಗಳ ಅನುಗ್ರಹದಿಂದ ಅವರಿಗೆ ತುಂಬ ಅಭಿವೃದ್ಧಿಯಾಗಿದೆ. ಈ ಪ್ರಸಂಗದಲ್ಲಿ ಅವರು ಸೇವೆಯನ್ನ ನಮ್ಮ ಶ್ರೀಯುತ ಡಾಕ್ಟರ್ ಶಿಶಿರ್, ನಮ್ಮ ಜಯದೇವ ಆಸ್ಪತ್ರೆಯಲ್ಲಿ ದೊಡ್ಡ ವೈದ್ಯರು, ಅವರು ಅರ್ಜೆಂಟ್ ಇತ್ತು ಹೊರಟಿದ್ದಾರೆ. ಬರ್ರಿ. ಶ್ರೀಯುತ ಅರುಣ್ ಕುಮಾರ್ ಹನಸೋಗೆ ಅಂತ ಅವರು, ಸ್ವಾಮಿಗಳ ಅದು ಶಕ್ತಿ, ಇಲ್ಲಿ ಸ್ವಾಮಿಗಳ ದರ್ಶನಕ್ಕಾಗಿ ಅವರು ಬಂದಿದ್ದಾರೆ. ತಕ್ಷಣದಲ್ಲಿ ನಾನು 1 ಲಕ್ಷ ರೂಪಾಯಿಗಳನ್ನು ಈ ಭವನ ನಿರ್ಮಾಣಕ್ಕೆ ನೀಡ್ತೇನೆ ಅಂತ ಅವರು ವಾಗ್ದಾನವನ್ನ ಮಾಡಿದ್ದಾರೆ. ನಮ್ಮ ಡಾಕ್ಟರ್ ಶಿಶಿರ್ ಅವರು 1 ಲಕ್ಷ ರೂಪಾಯಿಗಳನ್ನು ಈ ಭವನ ನಿರ್ಮಾಣಕ್ಕಾಗಿ ಅವರು ಕೂಡ ನೀಡಿದ್ದಾರೆ. ಮತ್ತೊಬ್ಬರು, ನನಗೆ ಅವರು ಯಾರು ಅಂತ ಗೊತ್ತಿಲ್ಲ, ಅವರು ನಾನು ಇನ್ವಿಟೇಷನ್ ಹಾಕಿದ ಕೂಡಲೇ ರಾತ್ರಿ ಫೋನ್ ಮಾಡಿದರು, ಬೆಂಗಳೂರವರು ಅಂತ. ಅವರು ಸ್ವಾಮಿಗಳು ತುಂಬ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ, ನಾನು ಒಂದೇನಾದರೂ ಸೇವೆ ಮಾಡ್ತೇನೆ ಅಂತ ಹೇಳಿ ಅವರು ತಕ್ಷಣದಲ್ಲಿ 1 ಲಕ್ಷ ರೂಪಾಯಿಗಳನ್ನು ವಿದ್ಯಾವತಿ ಶ್ರೀನಿವಾಸ ರಾವ್ ಎನ್ನುವಂತಹ ಬೆಂಗಳೂರಿನ ದಂಪತಿಗಳು, ನನಗೆ ಅನಾರೋಗ್ಯ ಇದೆ ಬರಲಿಕ್ಕಾಗೋದಿಲ್ಲ ಅಂತ ಹೇಳಿ ಅವರು ಆನ್ಲೈನ್ ಮೂಲಕವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೂ ಕೂಡ ಗುರುಗಳು ವಿಶೇಷವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ವಿನಯ್ ಪ್ರಾಣೇಶ್ ಅಂತ ಇದ್ದಾರೆ, ಅವರ ಅಣ್ಣಂದಿರು ಕೂಡ ವಿಶೇಷವಾದ ಸೇವೆಯನ್ನು 50,000 ರೂಪಾಯಿಗಳನ್ನು ಈ ಭವನ ನಿರ್ಮಾಣಕ್ಕಾಗಿ ನೀಡಿದ್ದಾರೆ. ಇದು ಈಗ ನೀಡಿದವರ ಹೆಸರು ಹೇಳಿದೆ. ಆಗಲೇ ನಮಗೆ ನೀಡಿದಂತಹ ಅನೇಕ ಜನ ವಾಗ್ದಾನವನ್ನ ಮಾಡಿದ್ದಾರೆ. ನಮ್ಮ ಇನ್ನೊಬ್ಬ ಸ್ವಾಮಿಗಳ ಶಿಷ್ಯರು ಬೀರೂರು ನಿವಾಸಿಗಳಾದಂತಹ ಶ್ರೀಯುತ ಒಡೆಯರ್ ಅವರು, ನಮ್ಮ ಗುರಾಜ್ ಅವರು ಹೇಳಿದರು ಹೆಸರು ಅವರಿಗೆ ಗೊತ್ತಿರಲಿಲ್ಲ, ಒಡೆಯರ್ ಅಂತ. ಅವರು ಸಿಮೆಂಟಿನ ಹೆಚ್ಚು ಪಾಲು ಸೇವೆಯನ್ನು ನಾನು ಮಾಡ್ತೇನೆ ಅಂತ ಹೇಳಿ
ಸ್ವಾಮಿಗಳು ಒಂದು ಮಾತು ಮೊನ್ನೆ ಬಾಗಲಕೋಟೆಯಲ್ಲಿ ಅವ್ರಿಗೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಕೂಡಲೇ ಅವರು ತುಂಬಾ ಸಂತೋಷದಿಂದ ಹೇಳಿದರು, ಸ್ವಾಮಿಗಳೇ ನನಗೆ ಹೇಳಿದ್ದಾರೆ, ನಾನು ಎಷ್ಟಾದರೂ ಆಗಲಿ ಮಾಡ್ತೀನಿ ಸೇವೆ. ಇವತ್ತು ಬರಬೇಕಾಗಿತ್ತು, ಅವರು ಅರ್ಜೆಂಟ್ ಏನೋ ಅವರಿಗೆ ಮೀಟಿಂಗ್ ಬಂತು ಅನ್ನೋದಕ್ಕಾಗಿ ಅವರು ಆಗಮಿಸಿಲ್ಲ. ಅವರಿಗೆ ಹೇಳಿದಂತಹ ಶ್ರೀಯುತ ನಮ್ಮ ವಿದ್ವಾಂಸರಾದಂತಹ ಮಧುಸೂದನಾಚಾರ್ಯ, ಕಡೂರು ಮಧುಸೂದನಾಚಾರ್ಯರು, ಅವರಿಗೂ ಕೂಡ ಈ ಪ್ರಸಂಗದಲ್ಲಿ ನಾನು ನಮಸ್ಕಾರಗಳನ್ನು ತಿಳಿಸ್ತಾ, ನಮ್ಮ ಈ ಭವನ ನಿರ್ಮಾಣದ ಒಂದು ಕೆಲಸದಲ್ಲಿ ಮುಖ್ಯವಾಗಿ ನಮ್ಮ ಆರ್ಕಿಟೆಕ್ಟ್ ಅವರ ಸೇವೆ ತುಂಬ ದೊಡ್ಡದಿದೆ. ದೊಡ್ಡದು ಅಂದರೆ ಎಷ್ಟು ಲಕ್ಷ ಅಂತ ಯಾರು ವಿಚಾರ ಮಾಡಬೇಡ್ರಿ. ಅವರು ಮಾಡುವ ಎಲ್ಲವನ್ನ ಸೇರಿಸಿದರೆ ಅವರೊಂದು ಸುಮ್ಮ ಲೆಕ್ಕ ಕಳಿಸಿದ್ದಾರೆ. ಎಷ್ಟು ಅಂದರೆ ಇದಕ್ಕಲ್ಲ, ಎಲ್ಲವನ್ನು ನಮಗೆ ಕೊಡ್ರಿ ಅಂತ ಹೇಳಿದ್ದಕ್ಕೆ ಕೊಟ್ಟಿದ್ದಾರೆ. 12 ಲಕ್ಷ ರೂಪಾಯಿ ಬರೀ ಅವರು ಅಡ್ಡಾಟ, ಅವರ ಕೆಲಸ. ಅವರು ನಮಗೆ, ನಾವು 5-5 ನಿಮಿಷಕ್ಕೊಮ್ಮೆ ಕಾರ್ಯಕ್ರಮದ ಇನ್ವಿಟೇಷನ್ ಚೇಂಜ್ ಮಾಡಿದಾಗ ಡ್ರಾಯಿಂಗ್ ಚೇಂಜ್ ಮಾಡ್ತಿರ್ತೀವಿ, ಇದು ಬೇಡ ಅದನ್ನು ಮಾಡ್ರಿ ಅಂತ. ಅವರು ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ಇರ್ತಾರೆ. ಆದರೂ ಕೂಡ ಸ್ವಾಮಿಗಳ ಸೇವೆ, ಇದೊಂದು ಮಠದ ಸೇವೆಯನ್ನು ಮಾಡ್ತೇನೆ ಅಂತ ಅವರು ಈಗಾಗಲೇ ನಕ್ಷೆಯನ್ನು ತಯಾರು ಮಾಡಿದ್ದಾರೆ. ಇನ್ನು ಮುಂದೆ ಸ್ವಲ್ಪ ದಿವಸದಲ್ಲಿ ಇಂಜಿನಿಯರ್ ನಿರ್ಣಯ ಆಗಬೇಕು, ಅದೆಲ್ಲ ಸ್ವಾಮಿಗಳವರ ನಿರ್ಣಯದಂತೆ. ನಮ್ಮ ಈ ಒಂದು ಭವನ ನಿರ್ಮಾಣಕ್ಕಾಗಿ ತುಂಬ ದೊಡ್ಡ ಕೆಲಸ ಆಗಬೇಕು. ಅದಕ್ಕಾಗಿ ಒಂದು ಸಣ್ಣ ಟ್ರಸ್ಟನ್ನು ನಾವೆಲ್ಲರೂ ಕೂಡ ಮಾಡಿಕೊಂಡ್ವಿ. ಅದರಲ್ಲಿ ಅನೇಕ ಜನ ನಮ್ಮ ಸ್ವಾಮಿಗಳ ಶಿಷ್ಯರಿದ್ದಾರೆ. ಅವರೆಲ್ಲ ಬಂದು ಮಂತ್ರಾಕ್ಷತೆಯನ್ನು ಪಡಿಬೇಕು. ಶ್ರೀಯುತ ಸಂಜೀವ್ ಗಿರಿಮಾಜಿ ದಂಪತಿಗಳು ಬಂದು ಮಂತ್ರಾಕ್ಷತೆಯನ್ನು ಪಡಿಬೇಕು. ಬಹಳ ಸೇವೆಯನ್ನು, ಸ್ವಾಮಿಗಳ ಮಠದ ಸೇವೆಯನ್ನು ನಿರಂತರವಾಗಿ ಅವರು ಮಾಡ್ತಾರೆ. ಅವರು ಸ್ವಾಮಿಗಳಿಂದ ಮಂತ್ರಾಕ್ಷತೆಯನ್ನು ಪಡಿಬೇಕು. ಶ್ರೀಯುತ ರಘುವೀರ್ ಅವರು ಕೂಡ ಟ್ರಸ್ಟಿ, ಅವರು ಕೂಡ ಮಂತ್ರಾಕ್ಷತೆಯನ್ನು ಪಡಿಬೇಕು. ಶ್ರೀಯುತ ಮುರಳೀಧರ್ ಅವರು ಇದಕ್ಕೆ ಬೇಕಾದಂತಹ ಸ್ಯಾಂಕ್ಷನ್ನು ಇತ್ಯಾದಿಗಳು ಅದೆಲ್ಲದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರು ಪೂರ್ಣ ಪರಿಶ್ರಮವನ್ನು ಪಡ್ತಾ ಇದ್ದಾರೆ. ಅವರು ಕೂಡ ಮಂತ್ರಾಕ್ಷತೆ ಪಡಿಬೇಕು. ಶ್ರೀಯುತ ಶ್ರೀನಿವಾಸ್ ಅವರು ಒಂದು ಬಹಳ ವಿಶೇಷವಾಗಿ 2 ದಿನಗಳಿಂದ, ಇದನ್ನು ಮೊದಲು ನೋಡಿದವರಿಗೆ ಗೊತ್ತಿದೆ, ಇದೊಂದು ಕಾಡಿನ ತರಹ ಇತ್ತು. ಇದೊಂದು ನಾಡಿನ ರೂಪವನ್ನು ಕೊಟ್ಟವರು ನಮ್ಮ ಶ್ರೀನಿವಾಸ್ ಅವರು ಹಾಗೂ ರಘುವೀರ್ ಅವರು ಬಹಳ ಪರಿಶ್ರಮವನ್ನು ಪಟ್ಟಿದ್ದಾರೆ. ಇದಕ್ಕಾಗಿ ಅವರಿಗೆ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಇನ್ನೂ ಹೆಚ್ಚಿನ ಅಧಿಕ ಮಾಸದ ಸೇವೆಯೆಲ್ಲ ಮಾಡುವುದಿದೆ. ಅದಕ್ಕೆ ಇಲ್ಲಿ ಹತ್ತಿರ ಇದ್ದಾರೆ, ಆದ್ದರಿಂದ ಬಹುಶಃ ವಾರ್ಡನ್ನು ಅವರೇ ಆಗ್ತಾರೆ. ವಿಶೇಷವಾದ ಸೇವೆ ಮಾಡುವ ಸೌಭಾಗ್ಯವನ್ನು ಗುರುಗಳು ಅವರಿಗೆ ಕರುಣಿಸಲಿ ಅಂತ ನಮ್ಮ ಶ್ರೀನಿವಾಸ್ ಕಟ್ಟಿಯವರು, ನಮ್ಮ ಮೂಲತಃ ಹುಬ್ಬಳ್ಳಿಯವರವರು, ನಮ್ಮ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಯಲ್ಲಿ ಇಲ್ಲಿ ಕೆಲಸಕ್ಕಾಗಿ ಬಂದಿದ್ದಾರೆ. ಅವರು ಈ ನಮ್ಮ ಕಮಿಟಿಯಲ್ಲಿ ವಿಶೇಷವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಗುರುಗಳು ಮತ್ತು ನಮ್ಮ ಶ್ರೀಯುತ ಪ್ರಸನ್ನ ಅವರು, ಇಂಜಿನಿಯರ್ ಪ್ರಸನ್ನ ಅವರು, ಇದೆಲ್ಲ ಶುದ್ಧವನ್ನು ಮಾಡೋದಕ್ಕೆ ಅನೇಕ ಕೆಲಸಗಳು. ನಮ್ಮದೆಲ್ಲ ತತ್ಕಾಲ ಇರುತ್ತೆ. ಸ್ವಾಮಿಗಳು ನಮಗೆ ಹೇಳಿದಾಗ 4 ದಿವಸ, ನಾವು ಅವ್ರು ಹೇಳಿದಾಗ 2 ದಿವಸ, ಅಷ್ಟರಲ್ಲಿ ಎಲ್ಲ ಕೆಲಸವನ್ನು ಮಾಡಿ ಬಹಳ ವಿಶೇಷವಾದ ಸೇವೆಯನ್ನು ಮಾಡಿದ್ದಾರೆ. ಈ ಒಂದು ಇಲ್ಲಿ ದಾನವನ್ನು ಕೊಟ್ಟಾಗ ಅದನ್ನೆಲ್ಲ ಇಷ್ಟು ವ್ಯವಸ್ಥಿತವಾಗಿ ಮಾಡುವುದಕ್ಕೆ ಇವತ್ತು ಖಾಲಿ ಜಾಗದಲ್ಲಿ ನಾವಿದ್ದೇವೆ. ಆದರೆ ಮೊದಲೇನೋ ಒಂದು ನಾನೂ ನೋಡಿಲ್ಲ, ತುಂಬ ಅನೇಕ ಅಡೆತಡೆಗಳಿದ್ದಾಗ ನಮ್ಮ ಸ್ವಾಮಿಗಳ ಶಿಷ್ಯರಾದಂತಹ ಶ್ರೀಯುತ AS ಮೂರ್ತಿಯವರು, ಅವರು ಬಹಳ ಧೈರ್ಯವಂತರು. ಎಷ್ಟು ಧೈರ್ಯ ಅಂದರೆ ಅವ್ರ ಎದುರಿಗೆ ಪೊಲೀಸರನ್ನು ಕರ್ಕೊಂಡ್ಬಂದು ಕೋರ್ಟು ಎಲ್ಲ ವ್ಯವಸ್ಥೆಯನ್ನು ಮಾಡಿ, ಇದನ್ನು ಪೂರ್ಣ ವ್ಯವಸ್ಥಿತ ಮಾಡಿ, ಅಪ್ ಟು ಡೇಟ್ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಸ್ವಾಮಿಗಳಿಗೆ ಅವತ್ತು ಸಮರ್ಪಣೆ ಮಾಡಿದ್ದಕ್ಕೆ ಇವತ್ತು ನಾವಿಷ್ಟು ವ್ಯವಸ್ಥಿತವಾಗಿ ಇಲ್ಲಿ ನಿರ್ಮಾಣವನ್ನು ಮಾಡಲಿಕ್ಕೆ ಆಗ್ತಾ ಇದೆ. ಹೀಗಾಗಿ ನಮ್ಮ ಮೂರ್ತಿಯವರ ಸೇವೆ ಬಹಳ ದೊಡ್ಡದು. ನಮ್ಮ ವೆಂಕಟೇಶ ದೇವರ ದೇವಸ್ಥಾನ, ವೆಂಕಟೇಶ್ವರ ಧ್ಯಾನ ಕೇಂದ್ರಕ್ಕೂ ಕೂಡ ಅವರು ಹಗಲಿರುಳು ಪರಿಶ್ರಮವನ್ನು ಪಟ್ಟು ಅದರ ನಿರ್ಮಾಣವನ್ನು ಮಾಡಿದ್ದಾರೆ. ಹೀಗೆ ಅನೇಕ ಸೇವೆಗಳನ್ನು ಅವರು ಮಾಡ್ತಾರೆ. ಅವರ ಮಗಳು ಅಳಿಯ ಕಾರಣಾಂತರದಿಂದ ಅವರು ಹೊರಟಿದ್ದಾರೆ. ಅವರು ಮಂತ್ರಾಕ್ಷತೆಯನ್ನು ಸ್ವಾಮಿಗಳವರಿಂದ ಪಡಿಬೇಕು ಅಂತ ಕೇಳ್ತಾರೆ. ಕೈ ಹಿಡಿ. ಬಹಳ ವಿಶೇಷ ಆಯಿತು. ಇನ್ನು ಯಾರು ಸೇವೆ ಸಲ್ಲಿಸುವವರಿದ್ದಾರೆ, ನಂತರದಲ್ಲಿ ಅವರು ಸೇವೆಯನ್ನು ಸಲ್ಲಿಸಬಹುದು. ಈ ಒಂದು ಕಾರ್ಯಕ್ರಮಕ್ಕಾಗಿ ಬಹಳ ದೂರದ
ಭಾನುವರು ನೀವೊಬ್ಬರು ಕಮಿಟಿ ಬರೀ ಶ್ರೀಯುತ ಭಾನುಪ್ರದೀಪ್ ಅವರು ಕೂಡ ನಮ್ಮ ಕಮಿಟಿಯಲ್ಲಿ ಇದ್ದಾರೆ. ಅವರ ತಂದೆ ವಿಶೇಷವಾದ ಸೇವೆಯನ್ನು, ಮಠದ ಸೇವೆಯನ್ನು ಮಾಡ್ತಾ ಇದ್ರು, ಮುಂದುವರಿಸಿ ಅವರು ಈಗ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಸ್ವಾಮಿಗಳಿಂದ ಮಂತ್ರಾಕ್ಷತೆಯನ್ನು ಪಡಿಬೇಕು. ನಮ್ಮ ಕಮಿಟಿಯ ಎಲ್ಲ ಸದಸ್ಯರು ಆಗಮಿಸಬೇಕು. ಈ ಪ್ರಸಂಗದಲ್ಲಿ ಮಹಾಸ್ವಾಮಿಗಳವರಿಗೆ ನಾವು ಕಮಿಟಿಯವರೆಲ್ಲ ಸೇರಿ ಒಂದು ಅಲ್ಪ ಕಾಣಿಕೆಯನ್ನು, ತುಳಸಿ ಪತ್ರವನ್ನು ಸಮರ್ಪಣೆ ಮಾಡಬೇಕು ಅಂತ ಶ್ರೀಯುತ ಕಿರಣ್ ಅವ್ರ ದಂಪತಿಗಳು ಬರಬೇಕು, ಮಂತ್ರಾಕ್ಷತೆ ತಗೊಳ್ಬೇಕು. ಎಲ್ಲರೂ ಬಂದು ಫಲ ಸಮರ್ಪಣೆಯನ್ನ ಮಾಡಬೇಕು. ನ ಕರ್ಮಣಾನ ಪ್ರಜಯಾಧನೆ ನ ತ್ಯಾಗೇ ನೈಕೆ ಅಮೃತತ್ವಮಾನಶುಃ ಬಿಭ್ರಾಜದೆ ತದ್ಯತಯೋ ವಿಶಂತಿ. ಈ ಒಂದು ಈ ಒಂದು ಕಾರ್ಯಕ್ರಮಕ್ಕಾಗಿ ಅಷ್ಟು ದೂರದಿಂದ ಸುಮಾರು 500-600 ಕಿಲೋಮೀಟರ್ ದೂರದಿಂದ ನಮ್ಮೆಲ್ಲರ ಮೇಲೆ ಪರಮಾನುಗ್ರಹವನ್ನು ಮಾಡುವುದಕ್ಕಾಗಿ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ. ಅವರು ಮಾಡಿದಂತಹ ಅನುಗ್ರಹಕ್ಕೆ ನಾವು ಪ್ರತಿಯಾಗಿ ಅವರಿಗೆ ಏನನ್ನು ನೀಡುವುದಕ್ಕೂ ಕೂಡ ಸಾಧ್ಯ ಇಲ್ಲ. ಕೇವಲ ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಮ ಅಂತ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬಹುದೇ ಹೊರತು ನಾವೇನೂ ಕೂಡ ಅವರಿಗೆ ಪ್ರತಿಯಾಗಿ ನೀಡಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಈ ಒಂದು ಕಮಿಟಿಯ ವತಿಯಿಂದ ಮಹಾಸ್ವಾಮಿಗಳವರಿಗೆ ಅನಂತ ಅನಂತ ಸಾಷ್ಟಾಂಗ ನಮಸ್ಕಾರಗಳು. ಇಡೀ ನಮ್ಮ ಮೈಸೂರಿನ ಭಕ್ತ ಜನರ ವತಿಯಿಂದ ಗುರುಗಳಿಗೆ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ನೀವು ನಮಗೆ ವಹಿಸಿದಂತಹ ಜವಾಬ್ದಾರಿಯನ್ನು ಪೂರ್ಣ ಮಾಡುವಂತಹ ಒಂದು ಶಕ್ತಿಯನ್ನು ಸ್ವಾಮಿಗಳವರೇ ನಮ್ಮೆಲ್ಲರಿಗೆ ನೀಡಿ ಈ ನಿರ್ಮಾಣವಾಗುವಂತೆ ಮಾಡಿ, ಇದರಲ್ಲಿ 10 ವರ್ಷ 100 ವರ್ಷಗಳವರೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ, ಅವರಿಗೆ ಅನ್ನದಾನ ಇತ್ಯಾದಿಗಳೆಲ್ಲ ನಡೆದರೆ ಆ ಒಂದು ಸೇವೆಯಲ್ಲಿ ಒಂದು ಸಣ್ಣ ಸಣ್ಣ ಪಾಲು, ಪುಣ್ಯದ ಪಾಲು ನಮಗೂ ಕೂಡ ಬರ್ತದೆ. ಆ ನಿಟ್ಟಿನಲ್ಲಿ ಆ ಒಂದು ದೊಡ್ಡ ಸುವರ್ಣ ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟಂತಹ ಪರಮಪೂಜ್ಯ ಮಹಾಸ್ವಾಮಿಗಳವರ ಚರಣಾರವಿಂದಗಳಲ್ಲಿ ಅನಂತ ಅನಂತ ಭಕ್ತಿ ಶ್ರದ್ಧಾಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ, ಇಷ್ಟು ಶ್ರಮವನ್ನು ಸ್ವಾಮಿಗಳಿಗೆ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಕ್ಷಮಾಯಾಚನೆಯನ್ನು ಗುರುಗಳಲ್ಲಿ ಮಾಡ್ತಾ, ಇದು ಭಕ್ತರ ಕೊಡುವಂತಹ ಶ್ರಮ. ನಮಗೆ ಆಪ್ಷನ್ನೇ ಇಲ್ಲ, ಬೇರೆ ಸ್ವಾಮಿಗಳನ್ನು ಬಿಟ್ಟರೆ ನಮಗೆ ಆಪ್ಷನ್ನೇ ಇಲ್ಲ. ಆದ್ದರಿಂದ ಸ್ವಾಮಿಗಳು 600 ಕಿಲೋಮೀಟರಿಂದ ಬರುವ ಶ್ರಮ ಅವರಿಗಿದೆ ಅಂತ ಗೊತ್ತಿದ್ರು ನಮಗೆ ಅದಕ್ಕೆ ಇನ್ನೊಂದೇನೋ ಆಲ್ಟರ್ನೇಟ್ ಇಲ್ಲೇ ಇಲ್ಲ. ಸ್ವಾಮಿಗಳು ಬೇಕೇ ಬೇಕು ನಮಗೆ. ಹೀಗಾಗಿ ಅವರಿಗೆ ಶ್ರಮ ಕೊಡುವುದು ನಮಗೆ ತಪ್ಪೋದೇ ಇಲ್ಲ. ಕ್ಷಮ ಯಾಕೆ ಅಂದರೆ ಈ ಬಾರಿ ಕೊಟ್ಟ ಶ್ರಮಕ್ಕೆ ಒಂದು ಕ್ಷಮಾಯಾಚನೆ. ಹೇಗೆ ಭೀಮಸೇನ ದೇವರು ಆಗ ಮಾಡಿದ ಪುಣ್ಯವನ್ನು ಸಮರ್ಪಣೆ ಮಾಡಿ ಹೊಸ ಪುಣ್ಯವನ್ನು ಮಾಡ್ಲಿಕ್ಕೆ ಸಂಕಲ್ಪ ಮಾಡಿದ್ರಲ್ಲ, ಹಾಗೆ ಈಗ ಕೊಟ್ಟ ಶ್ರಮಕ್ಕೆ ಕ್ಷಮೆ, ಮತ್ತೆ ಹೊಸ ಶ್ರಮವನ್ನು ಕೊಡಲಿಕ್ಕೆ ಸಂಕಲ್ಪವನ್ನು ಮಾಡಿರ್ತೇವೆ ನಾವು. ಹೀಗೆ ಸ್ವಾಮಿಗಳವರಿಗೆ ನಮ್ಮ ಶ್ರಮ ನಿರಂತರವಾಗಿ ನಾವು ನೀಡುತ್ತೇವೆ. ಯಾಕೆ ಅಂದರೆ ನಮಗವರ ಅನುಗ್ರಹ ಬೇಕು. ಅಂತಹ ಗುರುಗಳ ಪಾದಾರವಿಂದಗಳಲ್ಲಿ ಅನೇಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಮಹಾಸ್ವಾಮಿಗಳವರು ಅನುಗ್ರಹ ಸಂದೇಶವನ್ನು, ಈ ಒಂದು ಶಿಲಾನ್ಯಾಸವನ್ನು ಸ್ವಾಮಿಗಳವರು ಈ ಅಡಿಗಲ್ಲಿನ ಒಂದು ಅನಾವರಣವನ್ನು ಮಾಡಬೇಕು ಅಂತ ಪ್ರಾರ್ಥನೆ. ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥ ಗುರು ಮಹಾರಾಜ ಕಿ, ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಗುರು ಮಹಾರಾಜ ಕಿ. ಅನೇಕ ಜನ ವಿದ್ವಾಂಸರು ಈ ಒಂದು ಭೂಮಿ ಪೂಜೆಯ ಪ್ರಸಂಗದಲ್ಲಿ ಇಲ್ಲಿ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ, ನಮ್ಮ ಮಠದ ದಿವಾನರಾದಂತಹ ಪೂಜ್ಯ ಶಶಿಧರಾಚಾರ್ಯರು 1-2 ನಿಮಿಷ ಮಾತನಾಡಿ.
ಪರಮ ಪೂಜ್ಯ ಶ್ರೀಪಾದಂಗಳವರ ಅಡಿದಾವರಿಗಳಲ್ಲಿ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ನಾನು ಬಹಳ ಸಮಯ ತಗೊಳ್ಳೋದಿಲ್ಲ. ಅನೇಕ ಜನ ಭಕ್ತರು ವಿಶೇಷವಾಗಿ ಈ ಸತ್ಯಪ್ರಮೋದ ನಿಲಯ ವಿದ್ಯಾರ್ಥಿ ನಿಲಯಕ್ಕಾಗಿ ದೇಣಿಗೆಯನ್ನು ನೀವೆಲ್ಲರೂ ನೀಡಿದ್ದೀರಿ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಅನಿರುದ್ಧಾಚಾರ್ಯರು ನಮ್ಮ ಧನ್ವಂತರಿ ದೇವಸ್ಥಾನದ ನಿರ್ಮಾಣದ ಸಮಯದಲ್ಲಿ ವಿಶೇಷವಾಗಿ ಕೋವಿಡ್ನ ಪ್ರಸಂಗ, ಆ ಪ್ರಸಂಗದಲ್ಲಿಯೂ ಕೂಡ ಬಹಳ ಕಷ್ಟವನ್ನು ಪಟ್ಟು ಆ ಭವನದ ನಿರ್ಮಾಣವನ್ನು ಮಾಡಿದರು. ಹಾಗೆ ಇಲ್ಲಿಯೂ ಕೂಡ ಸ್ವಾಮಿಗಳನ್ನು ತುಂಬ 1-2 ವರ್ಷಗಳಿಂದ ಬೆನ್ನು ಹತ್ತಿ ಈ ವಿದ್ಯಾರ್ಥಿ ನಿಲಯಲ್ಲಿ ಆಗಲೇಬೇಕು ಅಂತ ಬಹಳ ಪರಿಶ್ರಮದಿಂದ ಕಟ್ಟಲೇಬೇಕು ಅಂತೇಳಿ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡಿದಾಗ ಸ್ವಾಮಿಗಳು ಒಪ್ಪಿಕೊಂಡು ಈ ವಿದ್ಯಾರ್ಥಿ ನಿಲಯವನ್ನು ನಿರ್ಮಾಣ ಮಾಡಲಿಕ್ಕಾಗಿ ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಮುಖ್ಯ ಕಾರಣರಾಗಿ ಚಿಕ್ಕ ವಯಸ್ಸಿನಲ್ಲೇನೆ ದೊಡ್ಡದಾದಂತಹ ಸಾಧನೆ, ಕೇವಲ ಅವರನ್ನು ನೋಡಿದರೆ ಈ ಹೊರಗಿನ ಲೌಕಿಕ ಸಾಧನೆಗಳನ್ನು ಮಾತ್ರ ಮಾಡ್ತಾರೆ ಅಂತ ನಾವೆಲ್ಲರೂ ತಿಳಿಯೋದಲ್ಲ. ಸಮಗ್ರ ಶ್ರೀಮನ್ ನ್ಯಾಯಸುಧಾ ಪರೀಕ್ಷೆಯನ್ನು 2 ದಿನಗಳ ಕಾಲ ಕೊಟ್ಟಿದ್ದಾರೆ. 1 ದಿನ ಅಲ್ಲ, 2 ದಿನಗಳ ಕಾಲ. 1 ದಿನ ಕೂತುಕೊಂಡು ಕೊಡೋದೇ ತುಂಬ ಕಷ್ಟ. ಅಂಥದ್ದು 2 ದಿನಗಳ ಕಾಲ ಅವರು ಸಮಗ್ರ ಶ್ರೀಮನ್ ನ್ಯಾಯಸುಧಾ ಪರೀಕ್ಷೆಯನ್ನು ಕೊಟ್ಟು ಚಿಕ್ಕವರಿದ್ದಾಗಲಿಂದಲೂ ಕೂಡ ವಿಶೇಷವಾಗಿ ಅಧ್ಯಯನದಲ್ಲಿ ಆಸಕ್ತಿ ಉಳ್ಳವರು. ಅಂತಹ ಅನಿರುದ್ಧಾಚಾರ್ಯರು ಇದೆಲ್ಲದಕ್ಕೂ ಕೂಡ ಸೂತ್ರಧಾರರಾಗಿ ಮೈಸೂರಿನ ಇಲ್ಲಿರುವಂತಹ ಎಲ್ಲ ಭಕ್ತರಿಗೆ ಪಾಠ ಪ್ರವಚನಗಳನ್ನು ಮಾಡ್ತಾ, ಜ್ಞಾನ ಕಾರ್ಯಗಳನ್ನು ಮಾಡ್ತಾ, ಈ ವಿಧವಾದಂತಹ ಲೌಕಿಕ ಕಾರ್ಯಗಳನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರು ಬಂದು ಶ್ರೀಪಾದಂಗಳವರಿಂದ ವಿಶೇಷವಾಗಿ ಫಲಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ನಿರ್ವಿಘ್ನವಾಗಿ ಈ ಸತ್ಯಪ್ರಮೋದ ತೀರ್ಥ ವಿದ್ಯಾರ್ಥಿ ನಿಲಯ ಅನ್ನೋದು ನಿರ್ವಿಘ್ನವಾಗಿ ಜರಗಲಿ ಅಂತ ಶ್ರೀಪಾದಂಗಳವರು ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಪತಿ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮಯಿತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಧರ್ಮಾಬ್ಧಿಸಂಭೂತಃ ಚಿಂತಾಮಣಿ ವಿಜೃಂಭಿತಃ ಸತ್ಯಸಂಕಲ್ಪಕಲ್ಪದ್ರುಃ ಕಲ್ಪಯೇತ್ ಕಾಮಧುಂ ಮಮ. ಸತ್ಯಸಂಕಲ್ಪವಾರ್ಧ್ಯುತ್ಥಃ ಸತ್ಯಸಂತುಷ್ಟಚಂದ್ರಮಾಃ ಪ್ರಾರ್ಥಿತಾಶೇಷದಾತಾ ಚ ಭಕ್ತವೃಂದಸ್ಯ ನಿತ್ಯದಾ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ನಮ್ಮ ಗುರುಗಳ ಹೆಸರಿನಲ್ಲಿ ಸತ್ಯಪ್ರಮೋದ ತೀರ್ಥ ವಿದ್ಯಾರ್ಥಿ ನಿಲಯ ಅದನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿ ಭೂಮಿ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ನೀವೆಲ್ಲ ಭಗವದ್ಭಕ್ತರು ಅತ್ಯಂತ ಉತ್ಸಾಹದಿಂದ ಉದಾರ ಮನಸ್ಸಿನಿಂದ ವಿದ್ಯಾರ್ಥಿಗಳ ಒಂದು ವಿಶೇಷವಾದ
ಅನುಕೂಲ ಆಗಬೇಕು, ಅವರಿಗೆಲ್ಲ ಉಪಕಾರ ಆಗಬೇಕು ಅನ್ನುವ ದೃಷ್ಟಿಯಿಂದ ಇಷ್ಟು ದೊಡ್ಡ ಮೊತ್ತದಲ್ಲಿ ನೀವೆಲ್ಲ ದಾನವನ್ನು ಮಾಡಿದ್ದೀರಿ. ಈ ದಾನ ಅತ್ಯಂತ ಸಾರ್ಥಕವಾದದ್ದು. ವಿದ್ಯಾರ್ಥಿಗಳು ವಿದ್ಯೆಯನ್ನು, ಲೌಕಿಕ ವಿದ್ಯೆಯನ್ನು ಅಧ್ಯಯನ ಮಾಡುತ್ತಾರೆ, ಅವರ ಜೀವನಕ್ಕೆ ಒಂದು ಉಪಾಯ ಮಾಡಿಕೊಳ್ತಾರೆ. ಜೊತೆಗೆ ಆಧ್ಯಾತ್ಮಿಕವಾದಂತಹ ವಿದ್ಯೆಯನ್ನು ಇಲ್ಲಿ ಕಲಿತಾರೆ, ಧಾರ್ಮಿಕವಾದ ಜೀವನವನ್ನು ನಡೆಸ್ತಾರೆ. ಅವರು ಒಂದೊಂದು ಧರ್ಮದ ಆಚರಣೆಯನ್ನು ಮಾಡುವಾಗಲೂ ಸ್ನಾನ, ಸಂಧ್ಯಾವಂದನ, ದೇವರ ಪೂಜೆ, ಸ್ತೋತ್ರ ಮಂತ್ರಗಳ ಒಂದು ಪಠಣ ಇವುಗಳನ್ನೆಲ್ಲ ಮಾಡ್ತಾ ಇದ್ದರೆ ಅದರಿಂದ ಬರುವ ಪುಣ್ಯ ನಿಮ್ಮೆಲ್ಲರಿಗೆ ಬರುತ್ತದೆ. ಅವರು ಧಾರ್ಮಿಕರಾದರೆ ಅವರಷ್ಟೇ ಧಾರ್ಮಿಕರಾಗೋದಿಲ್ಲ, ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಧರ್ಮ ಮಾರ್ಗದಲ್ಲಿ ಇರ್ತಾರೆ. ಹಿರಿಯರು ಧರ್ಮವನ್ನು ಆಚರಣೆ ಮಾಡಿದರೆ ಅವರ ಮಕ್ಕಳು ಮೊಮ್ಮಕ್ಕಳು ಸಂತಾನದವರೆಲ್ಲರೂ ಕೂಡ ಆ ಮಾರ್ಗದಲ್ಲಿರ್ತಾರೆ. ಅಂತಹ ಅನೇಕ ಕುಟುಂಬಗಳು ಸುಖವಾಗಿ ಜೀವನವನ್ನು ಮಾಡೋದಕ್ಕೆ, ಧರ್ಮ ಮಾರ್ಗದಲ್ಲಿರೋದಕ್ಕೆ, ಅವರ ಪರಂಪರೆಯಲ್ಲಿ ಧರ್ಮ ಉಳಿಯುವುದಕ್ಕೆ ನೀವೆಲ್ಲ ಭಗವದ್ಭಕ್ತರು ಸೇವೆಯನ್ನು ಮಾಡಿದ್ದು ಪೂರ್ಣವಾಗಿ ಸಾರ್ಥಕವಾಗ್ತದೆ. ಆ ಪುಣ್ಯ ನಿಮ್ಮೆಲ್ಲರಿಗೆ ಬರುತ್ತದೆ. ಇಂತಹ ಒಂದು ಕಾರ್ಯ ಇಲ್ಲಿ ನೆರವೇರುವುದಕ್ಕೆ ಯಾರ ಹೆಸರಿನಲ್ಲಿ ಈ ವಿದ್ಯಾರ್ಥಿ ನಿಲಯವನ್ನು ಮಾಡ್ತಾ ಇದ್ದೇವೆ ಅಂತಹ ನಮ್ಮ ಸ್ವರೂಪೋದ್ಧಾರಕ ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹವೇ ಇದಕ್ಕೆ ಮುಖ್ಯವಾದಂತಹ ಕಾರಣ. ಅವರ ಅನುಗ್ರಹ, ಅವರ ತಪಸ್ಸಿನ ಬಲದಿಂದ ಇಷ್ಟೆಲ್ಲ ಕಾರ್ಯಗಳು ನಡೀತಾ ಇದೆ. ಸತ್ಯನಾಥ ಮಹಾತ್ಮ ರತ್ನಾಕರ ಎಂಬ ಗ್ರಂಥದಲ್ಲಿ ಹೇಳ್ತಾರೆ, ಸತ್ಯಾಭಿನವ ತೀರ್ಥರಿಗೆ ತೀರ್ಥಯಾತ್ರಾ ಪ್ರಸಂಗದಲ್ಲಿ ಅನೇಕ ಊರುಗಳಲ್ಲಿ ಆಗಿನ ಕಾಲದಲ್ಲಿ ಬಹಳ ಕಷ್ಟದ ಕಾಲ, ಅನ್ಯಧರ್ಮೀಯರ ಆಕ್ರಮಣ ಇದ್ದ ಕಾಲ. ಅಂತಹ ಕಾಲದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದರೂ ತಾವು ಎಲ್ಲಿ ಹೋಗ್ತಾ ಇದ್ರೋ ಆ ಬಿಡಾರಕ್ಕೆ ಸತ್ಯನಾಥಪುರಿ ಅಂತ ತಮ್ಮ ಗುರುಗಳ ಹೆಸರನ್ನು ಇಡ್ತಾ ಇದ್ರು. ಇಡೋ ಮಾತ್ರದಿಂದ ಎಲ್ಲ ಆಪತ್ತುಗಳ ಪರಿಹಾರ ಆಗುವುದಲ್ಲ, ಅತ್ಯಂತ ವೈಭವದಿಂದ ಅವರಿಗೆ ಎಲ್ಲ ಕಡೆಗೆ ಸ್ವಾಗತ, ಅನುಕೂಲತೆಗಳೆಲ್ಲ ಆಗ್ತಾ ಇತ್ತು. ರಾಮದೇವರ ಪೂಜೆ, ಪಾಠ ಪ್ರವಚನಗಳು ನಿರ್ವಿಘ್ನವಾಗಿ ಸಾಗ್ತಾ ಇದ್ವು ಅಂತ. ಹಾಗೆ ಈ ನಿಲಯಕ್ಕೆ ಗುರುಗಳ ಹೆಸರನ್ನು ಇಟ್ಟದ್ದರಿಂದಲೇ ಎಲ್ಲ ತರಹದ ವಿಘ್ನಗಳ ಪರಿಹಾರ ಆಗಿ ಎಲ್ಲ ಶಿಷ್ಯರು, ಭಕ್ತರು ನೀವು ಇಷ್ಟು ವಿಶೇಷವಾಗಿ ಸೇವೆಯನ್ನು ಮಾಡಿದ್ದೀರಿ. ನಮ್ಮ ಪಂಡಿತ ಅನಿರುದ್ಧಾಚಾರ್ಯ ಬಹಳ ಚಿಕ್ಕ ವಯಸ್ಸಿನಲ್ಲಿ ಯುವ ವಿದ್ವಾಂಸನಾಗಿ ಈ ಒಂದು ಕಾರ್ಯವನ್ನು ಅತ್ಯಂತ ಉತ್ಸಾಹದಿಂದ ಯಶಸ್ವಿಯಾಗಿ ನಿಮ್ಮೆಲ್ಲರ ಪೂರ್ಣ ಸಹಕಾರವನ್ನು ಪಡೆದು ಇಷ್ಟು ಉತ್ತಮವಾದ ರೀತಿಯಲ್ಲಿ ಮಾಡ್ತಾ ಇರುವುದು ನಮಗೆ ಬಹಳ ಬಹಳ ಸಂತೋಷದ ಸಂಗತಿ. ನಮ್ಮ ಗುರುಗಳಿಗೆ ಅತ್ಯಂತ ಪ್ರೀತಿಯ ಶಿಷ್ಯ, ಇನ್ನೂ ಚಿಕ್ಕ ಹುಡುಗ ಇದ್ದ ಆವಾಗ ವಿಶೇಷವಾಗಿ ನಮ್ಮ ಗುರುಗಳು ಅವನ ಮೇಲೆ ಅನುಗ್ರಹವನ್ನು ಮಾಡಿದ್ದಾರೆ. ಅವರ ತಂದೆ ಪಂಡಿತ ಗೋವಿಂದಾಚಾರ್ಯ ಪಾಂಡುರಂಗಿ ನಮ್ಮ ಸ್ವಾಮಿಗಳಲ್ಲಿಯೇ ಅಧ್ಯಯನವನ್ನು ಮಾಡಿ ಮಠದಲ್ಲಿಯೇ ಇದ್ದು, ನಮ್ಮ ಕಾಲದಲ್ಲಿಯೂ ಬೇಕಾದಷ್ಟು ವರ್ಷಗಳವರೆಗೆ ಮಠದಲ್ಲಿ ಇದ್ದು ನಿರಂತರವಾಗಿ ರಾಮದೇವರ ಸೇವೆಯನ್ನು ಮಾಡಿದವರು, ಗುರುಗಳ ಅನುಗ್ರಹಕ್ಕೆ ಪಾತ್ರರು. ಇವನು ಗುರುಗಳ ವಿಶೇಷ ಅನುಗ್ರಹಕ್ಕೆ ಪಾತ್ರ. ಆ ಗುರುಗಳ ಅನುಗ್ರಹದ ಬಲದಿಂದ ಈ ಒಂದು ಉತ್ತಮವಾದ ಶಾಸ್ತ್ರಗಳ ಪಾಠ ಪ್ರವಚನವನ್ನು ಮಾಡುವ, ಶ್ರೀಮನ್ಯಾಯ ಸುಧಾ ಗ್ರಂಥದ ಸಮಗ್ರವಾದ ಪರೀಕ್ಷೆಯನ್ನು ಕೊಡುವ ಒಂದು ಯೋಗ್ಯತೆ, ಹಾಗೆ ಆ ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ಗುರುಗಳ ಅನುಗ್ರಹದಿಂದ ಇಂತಹ ಒಂದು ದೊಡ್ಡ ಸಾಮಾಜಿಕ ಸೇವಾ ಕಾರ್ಯವನ್ನು ಮಾಡುವಂತಹ ಒಂದು ಶಕ್ತಿ, ಉತ್ಸಾಹಗಳು ಅವನಲ್ಲಿ ಬಂದಿವೆ. ವಿಶೇಷವಾಗಿ ದೇವರ ಅನುಗ್ರಹದಿಂದ ಇನ್ನೂ ಹೆಚ್ಚಿನ ಪಾಠ ಪ್ರವಚನಗಳನ್ನು ಮಾಡುವ, ಸೇವೆಯನ್ನು ಮಾಡುವ ಸೌಭಾಗ್ಯವನ್ನು ದೇವರು ಅವನಿಗೂ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ಪಂಡಿತ ಸತ್ಯಧ್ಯಾನಾಚಾರ್ಯರು ಈ ಜಾಗದ ದಾನವನ್ನು ಕೊಡಿಸುವ ಸಂದರ್ಭದಲ್ಲಿ ವಿಶೇಷವಾಗಿ ಅದರ ನೇತೃತ್ವವನ್ನು ವಹಿಸಿ ಆ ಕಾರ್ಯವನ್ನು ಮಾಡಿಸಿಕೊಟ್ಟಿದ್ದಾರೆ. ಈ ಸ್ಥಳದಾನವನ್ನು ಮಾಡಿದ ವಾಸುದೇವರಾವ್ ಅಗರವರು ಹಾಗೂ ಅವರ ಕುಟುಂಬದವರು ಎಲ್ಲರೂ, ಅನೇಕ ಜನ, ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಒಂದೇ ಮನಸ್ಸಿನಿಂದ ಸತ್ಕಾರ್ಯ ನಡೆಯುವುದಕ್ಕೆ ಅಂತ ಇಷ್ಟು ಉದಾರ ಮನಸ್ಸಿನಿಂದ ಇದನ್ನು ದಾನ ಮಾಡಿದ್ದಾರೆ. ಅವರಿಗೆ ಆ ವಾಸುದೇವ ಅವರಿಗೆ ವಿಶೇಷವಾಗಿ ದೇವರು ಅನುಗ್ರಹವನ್ನು ಮಾಡಿ ಸದ್ಗತಿಯನ್ನು ಕೊಡಲಿ. ಅವರ ಮಕ್ಕಳು ಮೊಮ್ಮಕ್ಕಳು ಪರಿವಾರದವರೆಲ್ಲ ಉದಾರ ಮನಸ್ಸಿನಿಂದ ಇದನ್ನು ಕೊಟ್ಟಿದ್ದಾರೆ. ಅವರಿಗೂ ದೇವರು
ಆಯುರಾರೋಗ್ಯಾದಿಗಳನ್ನು ಕೊಟ್ಟು ವಿಶೇಷವಾಗಿ ಧರ್ಮದ ಸಾಧನೆಯನ್ನು ಮಾಡಿಸಲಿ ಅಂತ ಈ ಭೂಮಿ ಇರೋವರೆಗೆ ಭೂಮಿಯಲ್ಲಿ ನಡೆಯುವ ಸತ್ಕಾರ್ಯಗಳಿಂದ ಬರುವ ಪುಣ್ಯ ಅವರಿಗೆ ಸೇರ್ತದೆ. ನಿಮ್ಮ ಆರ್ಕಿಟೆಕ್ಟು ಅವರು ಕೂಡ ಬಹಳ ಸುಜಿತ್ ಅವರು ವಿಶೇಷವಾಗಿ ಈ ಸೇವೆಯನ್ನು ಮಾಡಿದ್ದಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸೇವೆ ಎನ್ನುವ ಮನೋಭಾವನೆಯಿಂದ ಅಷ್ಟು ಸುಂದರವಾಗಿ, ಸಣ್ಣ ದೊಡ್ಡ ಸ್ಥಳವಾದರೂ ವಿದ್ಯಾರ್ಥಿ ನಿಲಯಕ್ಕೆ ಒಂದು ಅರ್ಥದಲ್ಲಿ ಇನ್ನೂ ಅವಕಾಶ ಬೇಕು, ಆದರೆ ಅಷ್ಟರಲ್ಲಿಯೇ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅವಕಾಶ ಆಗುವ ರೀತಿಯಲ್ಲಿ ಅದನ್ನು ವ್ಯವಸ್ಥೆ ಮಾಡಿ ಬಹಳ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ದೇವರು ಅವರಿಗೂ ಕೂಡ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಈ ಕಾರ್ಯ ಇಲ್ಲಿ ಅನೇಕ ವಿದ್ವಾಂಸರು ಬಂದಿದ್ದಾರೆ. ಆ ಎಲ್ಲ ವಿದ್ವಾಂಸರು ಕೂಡ ಇಲ್ಲಿ ಬಂದು ಪಾರಾಯಣವನ್ನು ಮಾಡಿ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆ ಮಂತ್ರದ ಒಂದು ವಿಶೇಷವಾದ ಬಲದಿಂದ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗ್ತದೆ. ಆ ಎಲ್ಲ ವಿದ್ವಾಂಸರಿಗೂ ದೇವರ ವಿಶೇಷ ಅನುಗ್ರಹ ಆಗಲಿ. ಭೂವರಾಹ ದೇವರು ಭೂಮಿಗೆ ನಿಯಾಮಕರಾಗಿದ್ದು ಭೂಮಿಯನ್ನು ಉದ್ಧಾರ ಮಾಡಿ ಭೂಮಿಯಲ್ಲಿ ಅಂತರ್ಯಾಮಿಯಾಗಿದ್ದು ಆ ಭೂಮಿ ಸ್ಥಿರವಾಗಿರುವಂತೆ ಮಾಡಿದ ಸ್ವಾಮಿ ಭೂವರಾಹದೇವರು. ಈ ಎಲ್ಲ ಇಂಜಿನಿಯರ್ಗಳಲ್ಲಿ ನಿಂತು ಕಟ್ಟಡವನ್ನು ಕಟ್ಟಿಸುವವ ವಿಶ್ವಕರ್ಮ ನಾಮಕನಾಗಿ, ವಿಶ್ವಕರ್ಮ ಮನುಸ್ತ್ವಷ್ಟ, ಆ ಭಗವಂತನೇ ಆ ಕಾರ್ಯವನ್ನು ಮಾಡಿಸ್ತಾನೆ. ದಾನವನ್ನು ಕೊಡಿಸ್ತಾ ಇದ್ದಾನೆ. ಹಣ ಕೊಡುವವನು ಭಗವಂತ, ಭೂಮಿಯನ್ನು ಕೊಟ್ಟವನು ದೇವರು, ಇಂಜಿನಿಯರ್ಗಳಲ್ಲಿದ್ದು ಕಟ್ಟಿಸುವವನು ಪರಮಾತ್ಮ. ಮುಂದೆ ವಿದ್ಯಾರ್ಥಿಗಳಿಗೆ ಹಯಗ್ರೀವ ರೂಪಿ ವೇದವ್ಯಾಸ ರೂಪಿಯಾಗಿ ಜ್ಞಾನವನ್ನು ಕೊಡುವವನು, ಧರ್ಮನಾಮಕನಾಗಿ ಧರ್ಮಾಧ್ಯಕ್ಷನಾಗಿ ಭಗವಂತನೇ ಧರ್ಮಾಚರಣೆಯನ್ನು ಅವರಿಂದ ಮಾಡಿಸುವವ. ಅಂತಹ ಅನಂತ ಉಪಕಾರ ಮಾಡುವ, ಸಂಕಲ್ಪವನ್ನು ಮಾಡಿಸಿ ಕಾರ್ಯವನ್ನು ಮಾಡಿಸಿ ಫಲವನ್ನು ಕೊಡುವಂತಹ ಆ ಭಗವಂತನ ಅನಂತ ಉಪಕಾರಗಳ ಸ್ಮರಣೆಯನ್ನು ಮಾಡುತ್ತಾ ಪರಮಾತ್ಮನ ಶ್ರೀಮದ್ ಆಚಾರ್ಯರ ಟೀಕಾಕೃತ್ಪಾದಾದಿ ಸಮಸ್ತ ಗುರುಗಳ ಇಲ್ಲಿ ಸನ್ನಿಹಿತರಾದ ಸತ್ಯ ಸಂಕಲ್ಪ ತೀರ್ಥರು, ಸತ್ಯ ಸಂತುಷ್ಟ ತೀರ್ಥರ ನಮ್ಮ ಗುರುಗಳ ಒಂದು ವಿಶೇಷವಾದ ಸ್ಮರಣೆಯನ್ನು ಮಾಡಿ ಅವರ ಪಾದಾರವಿಂದಗಳಲ್ಲಿ ಅನಂತ ನಮನಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಎಲ್ಲ ಭಗವದ್ಭಕ್ತರಿಗೂ ಕೂಡ ಹರಿವಾಯು ಗುರುಗಳ ವಿಶೇಷ ಅನುಗ್ರಹ, ಶ್ರೀಮನ್ ಮೂಲರಾಮ ದಿಗ್ವಿಜಯ ರಾಮ ವೇದವ್ಯಾಸದೇವರ ಅನುಗ್ರಹವಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು रामचंद्र स्वामी भगवान की श्री दिग्विजय राम स्वामी भगवान की श्री श्री सत्य प्रमोद तीर्थ स्वामी भगवान की श्री श्री सत्यात्म तीर्थ स्वामी महाराज की ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ನಮ್ಮ ಶ್ರೀಯುತ ಅವಿನಾಶ್ ಅಧ್ಯಾಪಕ ಅವರು 50,000 ರೂಪಾಯಿಗಳನ್ನ ಈ ಸದ್ಯಕ್ಕೆ ನೀಡ್ತಾ ಇದ್ದಾರೆ. ಅವರು ಮತ್ತೆ ತಮ್ಮ ಸೇವೆಯನ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈಗ ನಾಡದ್ದು ನಾಳೆ ರಾಮವಳ್ಳಿ ನಾಡದ್ದು ವಿದ್ಯಾಪೀಠ ಪರೀಕ್ಷೆ ಇದೆ. ಅದು ನಾಡದ್ದು ಬೀದಿಯಲ್ಲಿ ಮುದ್ರಾಧಾರಣೆ ಆಗುತ್ತೆ. ಎಲ್ಲರೂ ಕೂಡ ಪುರುಷರು ಸ್ತ್ರೀಯರು ಒಂದು ಪ್ರತ್ಯೇಕವಾದ ಸಾಲನ್ನು ಮಾಡಿದರೆ ದಾನದ ಸಂದರ್ಭದಲ್ಲಿ ಶ್ರೀಧರ್ ಎನ್ನುವವರು ವಿಶೇಷವಾಗಿ ವಿಶೇಷ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ.